ಜೈಲು ಅನ್ನೋದು ಈ ತಪ್ಪು ಮಾಡಿದಂಥವ್ರಿಗೆ ಜ್ಞಾನೋದಯ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಶಿಕ್ಷೆ ಕೊಡುವಂಥ ಒಂದು ತಾಣ. ಅದೇನು ಅಂದರೆ ಅಲ್ಲಿದ್ದಂಥವ್ರು ಸರಿಯಾಗಿ ಬರಬೇಕು, ಆ ಶಿಕ್ಷೆ ಏನೋ ಅವ್ರಿಗೆ ಗೊತ್ತಾಗಬೇಕು, ಹೊಸ ಜೀವನ ಶುರುವಾಗಬೇಕು. ಆದರೆ ಕಲಬುರಗಿ ಸೆಂಟ್ರಲ್ ಜೈಲ್ ಅಲ್ಲಿ ಕೈದಿಗಳನ್ನು ನೀವು ನೋಡಬೇಕು. ಮದ್ಯ ಸೇವನೆ, ಮೊಬೈಲ್ಗಳ ಬಳಕೆ, ರಾಶಿ ರಾಶಿ ಬಾಟ್ಲ್ಗಳು ಪತ್ತೆಯಾಗಿವೆ ಅಂತಲ್ಲಿ ಸೆಂಟ್ರಲ್ ಜೈಲಿನಲ್ಲಿ ಕೂತ್ಕೊಂಡು ಆರಾಮ ಕೈದಿಗಳು ಮದ್ಯ ಸೇವನೆ ಮಾಡ್ತಾರೆ. ಏನು ಮಾಡ್ತಿರ್ಬೋದು ಹೇಳಿ ಪೊಲೀಸರು? ಏನು ಮಾಡ್ತಿರಬಹುದು? ಈಗ ಅಧೀಕ್ಷಕಿಯನ್ನು ಗುರಿಯಾಗಿಸಿಕೊಂಡು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಹೆಂಗಾರೆ ಮಾಡಿ ಅನಿತಾ ಅವ್ರನ್ನ ವರ್ಗಾವಣೆ ಮಾಡಿಸ್ಬೇಕು. ಇದೇನು ಯಾವ ಆ್ಯಂಗಲಲ್ಲೂ ಜೈಲು ಅನ್ನಿಸ್ತಿಲ್ಲ ಬಿಡಿ. ಗೇಟ್ ನೋಡಿದ ಮಾತ್ರ ಒಂದು ಸ್ವಲ್ಪ ಸಣ್ಣ ಅನುಮಾನ ಆಗತ್ತೆ, ಬಿಟ್ಟರೆ ಯಾವ ಆ್ಯಂಗಲಲ್ಲೂ ಅನ್ನಿಸ್ತಾ ಇಲ್ಲ. ನಾವು ನೋಡ್ತಾ ಇದ್ದೀವಿ, ಆರಾಮಾಗಿ ಕೂತ್ಕೊಂಡು ಎಲ್ರಿಗೂ ಚೇರ್ಸ್ ಹಿಡ್ಕೊಂಡು, ಕೈಯಲ್ಲಿ ಸಿಗರೇಟು, ಎಡಗೈಯಲ್ಲಿ ಸಿಗರೇಟು, ಬಲಗೈಯಲ್ಲಿ ಎಣ್ಣೆ, ಆಯಿತಾ? ಆರಾಮ ಬಿಂದಾಸಗೆ ಕೆಳಗಡೆ ನೋಡಿ ಚಾಪೆ ಗೀಪೆ ಹಾಸ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ದಾರೆ. ಒಂದು ಕಡೆಗೆ ಇವರು ಎಣ್ಣೆ ಹೊಡಿತಿರೋದು ಸಿಗರೇಟ್ ಸೇದ್ಕೊಂಡು, ಇನ್ನೊಂದು ಕಡೆಗೆ ಮೊಬೈಲಲ್ಲಿ ಆರಾಮಾಗಿ ಮಾತಾಡ್ತಿರೋದು. ಅದೇ ಮೇಡಮ್ ಲೇಡಿ ಕಳ್ಸಿದ್ರಪ್ಪ ಹೋಗಿದ್ವಿ. ಏನ್ ತಿಂಗಳು ಹೌದಾ? ಮೊನ್ನೆ ಸುರೇಶಿಗೆ ಕೊಟ್ಟು ಕಳ್ಸಿದೀವಿ, ಮತ್ತೆ ಮೇಡಮ್ ಕೇಳ್ತಿದಾರಾ? ಮತ್ತೆ ಅವ್ರದ್ದು ದೊಡ್ಡ. ಹೌದಾ? ಸುರೇಶ್ ಏನ್ ಹೇಳ್ದ? ಸುರೇಶ್ ಹತ್ರ ಹೋಗಿಲ್ಲ, ಮತ್ತೆ ಮೇಡಮ್ ಕಳ್ಸಿದ್ರು ಅನಿತಾ ಮೇಡಮ್. ಬೇರೆ ಏನಂದ್ರು? ಗೊತ್ತಿದೆ ಎಲ್ಲ ನಡ್ಸ್ತಾ ಇರೋದು ನೀವು, ನಮಗೆಲ್ಲ ನೋಡಿ ನಾವು ದೊಡ್ಡವರಿದ್ದೀವಿ. ಅಲ್ಲ ಮರ ಕೊಡೋಣ, ಸುರೇಶಿಗೂ ಕೊಡ್ತಾ ಇದೀವಲ್ಲ, ಡೈಲಿ ಮಾಮೂಲಿ ಕೊಡ್ತಾ ಇದೀವಿ. ತಿಂಗಳಿಗೆ ಏನಿದೆ ಅವನಿಗೆ? ದೊಡ್ಡವರಿದ್ದಾರಲ್ಲ. ಸುರೇಶ್ ಏನ್ ಹೇಳ್ದ? ಸುರೇಶ್ ಏನಾರ ಹೇಳ್ದ? ಇಲ್ಲ ಇಲ್ಲ, ಸುರೇಶ್ ಕೇಳಬೇಕಿತ್ತು, ಏನ್ ಕೊಡ್ಬೇಕಪ್ಪ ಮೇಡಮಿಗೆ, ನೀನೇ ಮಾತಾಡು. ಅಷ್ಟೇ ಅಂದ್ರೆ ಆಗಲ್ಲ, 1 ಲಕ್ಷ ಅಂದ್ರೆ ಎಲ್ಲಾಗತ್ತೆ? ಏನಂತ ಒಂದು ಹೆಚ್ಚು ಕಮ್ಮಿ ಮಾಡು, ನಿನಿಗೂ ಏನಿದೆ ಕೊಡ್ತೀವಿ, 1-5-10 ಜಾಸ್ತಿ ಮಾಡಿ ಅಂತ ಸುರೇಶಿಗೆ ಹೇಳ್ಬೇಕಿತ್ತು. ಅದೇ ಸುರೇಶ್ ಮಾತಾಡಿ ನಾ ಮೇಡಮ್ ಮಾತಾಡಿದ್ದೀನಿ. ಇವಾಗ DIG ಎಲ್ಲ ಬರ್ತಾರೆ, ಮತ್ತೆ ರೇಟ್ ಮೇಲೆ ರೇಟ್ ಆಗ್ತಿದೆ, ಹೆಂಗ್ ನಾವು ಫೋನ್ಗಳು ಹೆಂಗ್ ಯೂಸ್ ಮಾಡ್ಬೇಕು ಅಂತ ಕೇಳ್ಬೇಕಿತ್ತು. ಅನಿತಾ ಮೇಡಮ್ ನೋಡ್ಕೊಂತೀನಿ ಅಂತ ಹೇಳಿ ಟೆನ್ಷನ್ ತಗೊಳ್ಳೋದ್ಬೇಡಿ ನೀವು, ನಾನು ಇದ್ದೀನಿ, ಅದೆಲ್ಲ ಮೇಂಟೈನ್ ಮಾಡ್ಕೊಂತೀನಿ ಅಂತ ಹೇಳಿ. ಹೌದಾ? ಏನಿಲ್ಲ, ಅವನು ಇವನ್ ಬರ್ತಾನೆ. ಈ ಅನಿತಾ ಅವರ ಮೇಲೆ ವಿಪರೀತವಾದಂಥ ಕೋಪ ಇದೆ. ಯಾಕಂದರೆ ಇವರು ಬಂದು ಒಂದಿಷ್ಟು ಕಡಿವಾಣ ಹಾಕ್ಯಾರೆ, ಮುಲಾಜಿಲ್ದಂಗೆ ಬಂದೋಬಸ್ತ್ ಮಾಡಿದ್ದಾರೆ ಜೈಲು ಅಧೀಕ್ಷಕಿ. ಅದಾದಮೇಲೆ ನೋಡಿ, ಇದು ಆ ಮಾತಲ್ಲೇ ಗೊತ್ತಾಗುತ್ತೆ, ಯಾರೋ ಇವನು ಹೋಗಿ ಡೈರೆಕ್ಟಾಗಿ ಅನಿತಾ ಅವ್ರ ಹತ್ರನೇ ಮಾತಾಡೋದಂತೆ, ಅನಿತಾ ಅವ್ರ ಹತ್ರ. ಇನ್ನು ಸುರೇಶ್ ಅನ್ನುವಂಥ ಇನ್ನೊಂದು ಹೆಸರು ಕೂಡ ಬರುತ್ತೆ. ಅವ್ರ ಹತ್ರ ಹೋಗುವಂಥ ಅಗತ್ಯ ಇರಲಿಲ್ಲ, ನಾನು ಅಲ್ಲೇ ಹೋದೆ, ಸುರೇಶನ್ ಕೇಳಬೇಕಾಗಿತ್ತು ಅಂತ. ಇಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಆ ಧಾಟಿ ಗಮನಿಸಿ. ಸುರೇಶ್ ಬಗ್ಗೆ ಮಾತಾಡಬೇಕಾದ್ರೆ ಅವನು ಇವನು, ಆದರೆ ಮೇಡಮ್ ಅಂತ ಮಾತಾಡ್ಬೇಕಾದ್ರೆ ಅವರು ಇವರು ಅಂತ ಬರುತ್ತೆ. ಸಾಮಾನ್ಯವಾಗಿ ಈ ರೀತಿ ಹೆಂಗೆ ಗೊತ್ತಾ, ಬಿಂದಾಸ್ ಮಾತಾಡ್ಬೇಕಾದ್ರೆ ತುಂಬ ರೆಸ್ಪೆಕ್ಟ್ ಕೊಟ್ಟು ಅವರು ಇವರು ಅಂತ ಮಾತಾಡೋದನ್ನು ನಾವು ನೋಡಿದ್ದೀವ. ಕೆಟ್ಟ ಕೊಳಕ ಮಾತುಗಳೇ ಬರೋದು. ನಿನ್ನೆ ಮೇಡಮ್ ಭೇಟಿ ಕರೆಸಿದ್ರು, ಅದೇನಪ್ಪ ಅದು ಕೊಟ್ಬಿಡಿ ಅಂತ ಅಂದರು. ಈ ಥರ ಮಾತಾಡ್ಲಿಕ್ಕೆ ಸಾಧ್ಯನಾ? ಇದು ಕತೆ.